ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಬ್ಮಿಟ್ ಫ್ರೆಂಡ್ 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK ಮತ್ತು 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ. ಫ್ರೆಂಡ್, ಇಲ್ಲಿ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ. ಫ್ರೆಂಡ್, ಇಲ್ಲಿ ಏನು ಅಮೃತ ಮಹೋತ್ಸವದೇ ಹೆಚ್ಚಾಗಿ ಕೇಳ್ತಾ ಇದ್ದಾರೆ 5 ಲಕ್ಷದ ಸಹಾಯಧನ ಅಂತ. ಫ್ರೆಂಡ್, ಇಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಅವ್ರು ಏನಪ್ಪ ಹಾಕಿದ್ದಾರೆ ಅಂತ ನಿಮಗೆ ಓದ್ಬಿಟ್ಟು ನಂತರ ನಿಮಗೆ ವಿಷಯ ತಿಳಿಸ್ತೀನಿ. ಅವ್ರ ಹೆಸರು ಶ್ರೀನಿವಾಸ್ ಅಂತ. ಅವರು ಕಮೆಂಟಲ್ಲಿ ಏನು ತಿಳಿಸಿದ್ದಾರೆ ನೋಡೋಣ. ಬರೀ 24-25ರಲ್ಲಿ ಅರ್ಜಿ ಹಾಕಿದ್ವಿ, ಅದು ಸೆಲೆಕ್ಷನ್ ಆಗಿದೆ, MLA ಹತ್ತಿರ ಹೋಗಿದೆ. ಮುಂದೆ ನಾವು ಏನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಇವರು 2024-25ನೇ ಸಾಲಿನಲ್ಲಿ ಅಮೃತ ಮಹೋತ್ಸವ ಅಡಿಯಲ್ಲಿ 5 ಲಕ್ಷಕ್ಕೆ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದರಂತೆ. ಇವರು ಸೆಲೆಕ್ಷನ್ ಆಗಿದ್ದಾರಂತೆ. ಸೆಲೆಕ್ಷನ್ ಆಗಿ ನಂತರ ಇವ್ರ ಫೈಲು ಅರ್ಜಿ ಏನು MLA ಕಡೆ ಹೋಗಿದೆ ಅಂತೆ. ಮುಂದೆ ನಾವು ಏನು ಮಾಡಬೇಕು ಇದಕ್ಕೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ನೋಡಿ, ನೀವು ಮೊದಲಿಗೆ ನೀವು BBMP ಅವರ BBMP ಇತ್ತು, BBMPಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅದು ನೀವು ನಿಮ್ಮ ಮನೆ ಹತ್ರ ಬಂದಿರ್ತಾರೆ, ಏನು ಎಂಕ್ವೈರಿ ಬಂದಿರ್ತಾರೆ. ಮನೆ ಹತ್ರ ಎಂಕ್ವೈರಿ ಬಂದು ನೀವೆಲ್ಲ ಪರಿಶೀಲನೆ ಮಾಡ್ತಾರೆ. ನೀವು ಈ ಮನೆ ಇಟ್ಟಿರೋ ಅಡ್ರೆಸ್ಸಲ್ಲಿ ನೀವು ಇದ್ದೀರಾ ಇಲ್ವಾ ಅಂತ ಎಲ್ಲ ಬರ್ಕೊಂಡೋಗಿ ಏನಾರ ಡಾಕ್ಯುಮೆಂಟ್ಸು ಸಹ ನಿಮ್ದು ಏನಾರು ತಪ್ಪಿದ್ರೆ ಸಹ ಅದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಫೋನ್ ಮಾಡೋದು ಇಂಥ ಡಾಕ್ಯುಮೆಂಟ್ಸ್ ತಗೊಂಬರ್ರಿ ಅಂತಲೂ ಸಹ ತಿಳಿಸ್ತಾರೆ. ಇದು ಫಸ್ಟು ಹಂತದಲ್ಲಿ ಇದು ಆಗಿರುತ್ತೆ. ಅದ ನಂತರ ನಿಮ್ಮ ಫೈಲು ಎಲ್ಲ ಎಂಕ್ವೈರಿ ಆದ ನಂತರ ನಿಮ್ಮ MLA ಹತ್ರ ಅದು ಹೋಗುತ್ತೆ. ಹೋದ ನಂತರ ಅದು ನೀವೇನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನೀವು MLA ಹತ್ರ ಹೋದಾಗ ಅವರು ಪರಿಶೀಲನೆ ಮಾಡ್ತಾರೆ. ಈಗ ನೀವು ಬಂದು ಮನೆ ಹತ್ರ ಏನು ಪರಿಶೀಲನೆ ಮಾಡಿದ್ರು ಅದು ಕರೆಕ್ಟಾಗಿದೆಯೋ ಇಲ್ವೋ, ಮತ್ತು ಇವರು ಇದೆಯೋ ಅಂತ ಎಲ್ಲ ಎಂಕ್ವೈರಿ ಮಾಡ್ತಾರೆ. MLAನೂ ಸಹ ಅವರೆಲ್ಲ ಎಂಕ್ವೈರಿ ಮಾಡಿ ಅದು ಒಂದು ನಿಮಗೆ ಏನು ಅರ್ಹತೆ ಇದ್ದರೆ, ನಿಮ್ಮ ಅರ್ಹತೆ ಇದ್ದರೆ ಅದು ನೇರವಾಗಿ ಮತ್ತು BBMP ಕಡೆಗೆ ತಿಳಿಸಿ ಅಲ್ಲಿಂದ ನಿಮಗೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನಿಮ್ಮ ಲೀಸ್ಟ್ ಕಳಿಸ್ತಾರೆ. ಅಂದರೆ BBMP ನೀವು MLA ಕಡೆಯಿಂದ ಸೆಲೆಕ್ಟ್ ಆದ ನಂತರ ಅವರು ಏನೋ BBMP ಈಗ GB ಅಂತ ಮಾಡಿದ್ದಾರೆ. ಈಗ GB ಅವರು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಲೀಸ್ಟ್ ಕಳಿಸ್ತಾರೆ. ನಿಮ್ಮ ಈ ಲೀಸ್ಟ್ ಕಳಿಸಿದ ನಂತರ ಅಲ್ಲಿ ಅವರು ವೆರಿಫೈ ಮಾಡ್ತಾರೆ. ನೀವು ಯಾವ ಊರಲ್ಲಿ ನೀವು ಫ್ಲ್ಯಾಟ್ಗಳು ಸೆಲೆಕ್ಟ್ ಮಾಡಿದ್ರೆ ನೀವು ಎಂಕ್ವೈರಿ ಆದ ನಂತರ ನಿಮಗೆ ರಾಜೀವ್ ಗಾಂಧಿ ವಸತಿ ನಿಗಮದವರು ಓಕೆ ಕೊಡಬೇಕು. ನಿಮ್ಮ ಏನು ಅರ್ಜಿ ಹಾಕಿರ್ತೀರಲ್ಲ ಅಲ್ಲಿ ಓಕೆ ಕೊಟ್ಟ ನಂತರ ಇದು ಹಣ ಬಿಡುಗಡೆ ಆಗುತ್ತೆ. ಇಷ್ಟು ರೂಲ್ಸ್ ಇರೋದು ಪ್ರಕಾರ ನಮ್ಮದು ಇದು ರೂಲ್ಸ್ ಇರಬೇಕು. ಮೊದಲಿಗೆ ನೀವು ಅರ್ಜಿ ಹಾಕ್ತೀರಾ, ಅರ್ಜಿ ಹಾಕಿದ ನಂತರ ಅದು ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರ MLA ಹತ್ರ ಹೋಗುತ್ತೆ. MLA ನಿಮ್ಮ ಎಲ್ಲ ವೆರಿಫೈ ಮಾಡಿ ನೀವು ಓಕೆ ಆದರೆ ಅಲ್ಲಿಂದ ಮತ್ತೆ BBMPಯಿಂದ ನಿಮಗೆ ರಿಟರ್ನ್ ರಾಜೀವ್ ಗಾಂಧಿ ವಸತಿ ಆಫೀಸ್ಗೆ ಬರುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್. ಅಲ್ಲಿ ಬಂದಾಗ ಅವರು ನೀವು ಫ್ಲ್ಯಾಟ್ ತಗೊಂಡು ಅಮೌಂಟ್ ಏನೋ ಒಂದು 50 ಸಾವಿರ ಕಟ್ಟು ಫ್ಲ್ಯಾಟ್ ಬುಕ್ ಮಾಡಿದರೆ ಅವರು ಓಕೆ ಕೊಟ್ಟ ನಂತರ ನಿಮ್ಮ ಅಮೌಂಟು ಇಲ್ಲಿ GB ಅಮೌಂಟು ಅಕೌಂಟಿಗೆ ಹಾಕ್ತಾರೆ. ಇದು ರೂಲ್ಸ್ ಇರೋದು. ಫ್ರೆಂಡ್, ಇಷ್ಟು ನಿಮಗೆ MLA ಕೊಟ್ಟಾಗೋದ್ರೆ ನೀವೇನು ಮಾಡೋಕ್ಕೆ ಹೋಗಬೇಡಿ. ಅವರೇ ಆ ಲೀಸ್ಟ್ ಕಳಿಸ್ತಾರೆ. ಲೀಸ್ಟ್ ಕಳಿಸಿದ ನಂತರ ನಿಮಗೆ ಒಂದ್ಸರಿ ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲೇನಾರ ಸರ್ BBMPಯಲ್ಲಿ ವಿಚಾರಿಸ್ತಾರೆ. ಆಗಾಗ ನೀವು ಎಲ್ಲಿ ನೀವು ಕೊಟ್ಟಿರ್ತೀರಲ್ಲ GBಯಲ್ಲಿ ಅಲ್ಲಿ ಹೋಗಿ ವಿಚಾರಿಸಿ ಅವರೇ ಎಲ್ಲ ಫಿಲಪ್ ಮಾಡ್ತಾರೆ. ಲೀಸ್ಟ್ ಏನಾರ ಅಲ್ಲಿ ಹೋಗಿದರೆ ನೀವು ಅಲ್ಲಿ ವಿಚಾರಿಸ್ಕೋಬೋದು. RGS ಎಲ್ಲ ಹೋಗಿ ವಿಚಾರಿಸ್ಕೋಬೋದು. ಮೊದಲೇ ಲೀಸ್ಟ್ ಎಲ್ಲಿದೆ ಅಂತ ನೀವು ವಿಚಾರಿಸ್ಬೇಕಾಗುತ್ತೆ. MLA ಕಡೆಯಿಂದ ಫೈಲ್ ಮೂವ್ ಆಯಿತಾ ಇಲ್ವೋ ಅಂತ GBA ಕಡೆಯಿಂದ ವಿಚಾರಿಸಿ ನೋಡಿ ಅಂತ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ಇಷ್ಟು ವಿಷಯ. ಮತ್ತು ಇನ್ನೂ ಯಾರು ಇದ್ದರೆ ಅಂದರೆ ಏನು ಅಮೃತ ಮಹೋತ್ಸವ ಅಡಿಯಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದೆ ಕಮೆಂಟ್ ಮುಖಾಂತರ ತಿಳಿಸಿ. 4 ಜನಕ್ಕೆ ನಾವು ಹೇಳೋಕ್ಕೆ ಡಿಸ್ಟ್ರಿಬ್ಯೂಟ್ರು ಚೆನ್ನಾಗಿರುತ್ತೆ. ಯಾಕೆಂದರೆ ಒಬ್ರಿಗೊಬ್ರು ಇಲ್ಲಿ ಸಹಾಯ ಆಗುತ್ತೆ. ಈಗ 1 ಲಕ್ಷ ವಸತಿ ಯೋಜನೆಯಲ್ಲಿ ಅಮೃತ ಮಹೋತ್ಸವದಲ್ಲಿ ಒಬ್ಬರಿಬ್ಬರು ಹಾಕಿಲ್ಲ, ಸಾಕಷ್ಟು ಜನ ಹಾಕಿದ್ದಾರೆ. ಸಾವಿರಾರು ಗಟ್ಟಲೆ ಇಲ್ಲಿ ಹಾಕಿದ್ದಾರೆ. ನಿಮ್ಮ ಅರ್ಜಿಗಳು ಯಾವ ಹಂತದಲ್ಲಿದ್ದಾವೆ ಅಂತ ನೀವು ಕಮೆಂಟ್ ಮುಖಾಂತರ ಹಾಕಿದ್ರೆ ನಾನು ಆದಷ್ಟು ಇಲ್ಲಿ ವಿಷಯ ತಿಳಿಸ್ತಾ ಇರ್ತೀನಿ. ಅವರು ಸಹ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಒಬ್ರಿಗೊಬ್ರು ಇಲ್ಲಿ 1 BHK ಫ್ಲ್ಯಾಟ್ನಲ್ಲಿ ಸಹಾಯ ಅಂತಲೇ ಇರೋದು. ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗಲಿ. ಏನು ನೀವು ಅಪ್ಲಿಕೇಶನ್ ಹಾಕಿರೋದು ಮುಂದೆ ಯಾವ ಸ್ಥಿತಿಯಲ್ಲಿದೆ ಮತ್ತು ಇದು ಒಂದು ಸ್ವಲ್ಪ ಕಮೆಂಟಲ್ಲಿ ನೀವು ತಿಳಿಸ್ಬೋದು ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ಇಷ್ಟು ಅಮೃತ ಮಹೋತ್ಸವದಲ್ಲಿ ಇವರು ಕೇಳಿರೋದು. MLA ಹತ್ರ ಫೈಲ್ ಹೋಗಿರೋದು. ನೀವೇನು ಒಟ್ಟೊಬ್ಬರು BBMP ಹಾಗಾಗಿ ವಿಚಾರಿಸ್ತಾರೆ, GBಯಲ್ಲಿ ಹಾಗಾಗಿ ವಿಚಾರಿಸ್ತಾರೆ. ನಿಮ್ಮ ಫೈಲು ಏನೋ RGS ಎಲ್ಲ ಹೋಗಿದ್ರೆ ಅಲ್ಲೋ ಹೋಗಿ ನೀವು ವಿಚಾರಿಸ್ಕೋಬೋದು. ಬಟ್ ನಿಮ್ಮ ಇಲ್ಲಿ ಏನಾಗಿದೆ ಅಂತ ನೋಡಿ. ಇನ್ನೊಂದು ವಿಷಯ ಹೇಳ್ತೀನಿ. ಇಲ್ಲೀಗ ಚುನಾವಣೆಯಲ್ಲಿ ಇರೋದ್ರಿಂದ ಆದಷ್ಟು ಸ್ವಲ್ಪ ಫೈಲ್ ಮೂವ್ ಆಗೋಕ್ಕೆ ಅಷ್ಟೇ ಅನಿಸುತ್ತೆ. ಯಾಕೆಂದರೆ ಈಗ ಅಡ್ಡ ಚುನಾವಣೆ ಬಂದಿದೆ. ಈ ಜುಲೈ ತಿಂಗಳಲ್ಲಿ
ಚುನಾವಣೆ ಮಾಡಬೇಕು ಅಂತ ಇದ್ದಾರೆ. ಮತದಾರರ ಪರಿಷ್ಕರಣೆ ನಡೀತಾ ಇದೆ. ಈಗ ಜನಗಣತಿಯನ್ನು ಸಹ ಮಾಡ್ತಾಯಿದ್ದಾರೆ. ಈ ಮತದಾರರು ಮನೆ ಮನೆಗೆ ಒಬ್ಬರು ಎಂಕ್ವೈರಿ ಸಹ ಮಾಡೋಕ್ಕೆ ಏರ್ಪಾಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಹಾಗಾಗಿ ಇಲ್ಲಿ ಸ್ವಲ್ಪ ಮೂವ್ ಆಗ್ತಿದ್ದು ಆದಷ್ಟು ನೀವು ಹೋಗಿದ್ದ ಫೈಲ್ ಒಂದು ಸ್ವಲ್ಪ ವಿಚಾರಿಸ್ತಾ ಇರಲಿ. GBA ಕಡೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ಕಡೆ ಹೋಗಿದೆ ಅಲ್ಲಿ ವಿಚಾರಿಸ್ತಾ ಇರಿ ಅಂತಲೇ ಹೇಳ್ತೀನಿ. ಮತ್ತು ನೀವೇನಾರ ಅರ್ಜಿ ಏನಾರು ಬಿಟ್ಟಾಗ ಸದ್ಯಕ್ಕಂತೂ ಬಿಡೋಲ್ಲ. ಅರ್ಜಿ ಎಲೆಕ್ಷನ್ ಮುಗಿದ ನಂತರನೇ ಬಿಡೋದು. ಅದ ನಂತರ ನಿಮ್ಗೆ ಏನಾರು ಬಿಟ್ಟಾಗ ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಇನ್ನೂ ಸುಮಾರು ಜನ ಈ ಸಾಕಷ್ಟು ಜನ ಫ್ಲ್ಯಾಟ್ಗಳು ಇರ್ತಾವೆ. ಈಗ ಸುಮಾರು ಫ್ಲ್ಯಾಟ್ಗಳು ಕೊಡ್ತಾಯಿದ್ದಾರೆ. 1 BH ಫ್ಲ್ಯಾಟ್ಗಳು ಈಗ ನಲಗುಳಿ ಆಗಿರ್ಬೋದು. ಸೊ ಚೀಪ್ ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಈ ಬಿದ್ರಳ್ಳಿದು ಸ್ವಾಧೀನ ಪತ್ರ ಕೊಟ್ಟು ಚೀಪ್ ಕೊಡ್ತಾಯಿದ್ದಾರೆ. ಬಿದ್ರಳ್ಳಿದು ಸಹ ಇದೆಲ್ಲ ಇದೆ. ಈ ಸುಮಾರು ಜನ ಇನ್ನೂ ಕಮೆಂಟಲ್ಲಿ ಕೇಳಿದ್ರೆ ಸಹ ಇಟ್ಕಾರ್ಪುರ ಯಾವಾಗ ಕೊಡ್ತಾರೆ, ಕೆಂಚನಪುರ ಯಾವಾಗ ಕೊಡ್ತಾರೆ, ಈ ಹಂತದಲ್ಲಿ ಇರೋ ಅಂಥವು ಯಾವಾಗ ಕೊಡ್ತಾರೆ ನೋಡಿ. ಒಂದು ವಿಷಯ ನಿಮಗೆ ಆಲ್ಮೋಸ್ಟ್ ನಿಮಗೆ ತಿಳಿಸ್ತೀನಿ. ಯಾವುದೇ ಒಂದು ಕೀ ಮತ್ತು ಸ್ವಾಧೀನ ಪತ್ರ ಕೊಡಬೇಕು ಅಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇರಬೇಕು ಮೇನು. ಅದಕ್ಕೆ ತಿಳ್ಕೊಳ್ಳಿ. ನಿಮಗೆ ಸುಮ್ಮನೆ ಕೀ ಮತ್ತು ಸ್ವಾಧೀನ ಪತ್ರ ಕೊಟ್ಟರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂದರೆ ತಾಂಡಿ ಅಲ್ಲಿ ನೀವು ವಾಸವಾಗಿರ್ತೀರ ಇಲ್ಲ. ಖಂಡಿತವಾಗಿ ಹಾಗಾಗಿ RGS ಒಂದು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟು ನಂತರ ನಿಮಗೆ ಇದು ಕೊಡ್ತಾರೆ. ಇಕ್ಕರ್ಪುರ ಆಗಿರ್ಬೋದು, ಕೆಂಚನಪುರ ಆಗಿರ್ಬೋದು. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಕೀ ಕೊಡ್ತಾರೆ ಇಲ್ಲ ಅಂತಲ್ಲ. ಸ್ವಲ್ಪ ಅಲ್ಲಿ ರೀಸನ್ ಮೂಲಭೂತ ಸೌಕರ್ಯಗಳು ಅಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ನಿಮಗೆ ವಿಷಯ ತಿಳಿಸೋದಿಷ್ಟೇ. ಇಲ್ಲಿ ಎಲ್ಲ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಎಲ್ಲ ಸೌಕರ್ಯಗಳು ಇದ್ದರೆ ಆದಷ್ಟು ಕೊಡ್ತಾರೆ ಅಂತ ನಾನು ತಿಳಿಸ್ತೀನಿ. ಫ್ರೆಂಡಲ್ಲಿ ಸಾಕಷ್ಟು ವಿಷಯ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. 1 BH ಫ್ಲ್ಯಾಟು ಏನೋ ಈಗ ತಳಂತರು ಸುಮಾರು ಜನ ಕೇಳ್ತಾಯಿದ್ದಾರೆ ಸರ್ 1 BH ಫ್ಲ್ಯಾಟ್ಗೆ ಅರ್ಜಿ ಸಲ್ಲಿಸ್ಬೋದು ಈಗಲೂ ಅಂತ. ಖಂಡಿತವಾಗಿ 1 BH ಫ್ಲ್ಯಾಟ್ಗೆ ನೀವು ಅರ್ಜಿ ಸಲ್ಲಿಸ್ಬೋದು. ಈಗಲೂ ಸಹ ಅರ್ಜಿ ಸಲ್ಲಿಸ್ಕೋಬೋದು. ಮೊದಲಿಗೆ ನೀವು ಅರ್ಜಿ ಹಾಕೋಬೋದು. ಹಾಕ ನಂತರ ನೀವು ಸೆಲೆಕ್ಟ್ ಆದರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೋದು. ಬಟ್ ನಿಮಗೆ ಫ್ಲ್ಯಾಟ್ ಇಂಥ ಕಡೆಯೇ ನಿಖರವಾಗಿ ಸಿಗುತ್ತೆ ಅಂತ ತಿಳಿಯೋಕ್ಕಲ್ಲ. ಯಾಕಂದರೆ 5 ಇಯರ್ಸಿಂದನೂ ಇದು ಫ್ಲ್ಯಾಟು ಅರ್ಜಿ ಹಾಕ್ತಾಯಿದ್ದಾರೆ. ಅರ್ಜಿ ಸಲ್ಲಿಸಿ ನಂತರ ನಿಮಗೆ ಸೆಲೆಕ್ಟ್ ಆದರೆ ಒಂದು ಸರಿ ರಾಜೀವ್ ಗಾಂಧಿ ವಸತಿ ನಿಮಗೆ ವಿಸಿಟ್ ಮಾಡಿ ಎಲ್ಲ ವಿವರ ಅವರೇ ತಿಳಿಸ್ತಾರೆ. ಫ್ಲ್ಯಾಟ್ ಏನು ಇರುತ್ತೆ ಅನ್ನೋದು ನೀವು ನೋಡ್ಕೊಳ್ಳಿ. ಒಂದು ಸರಿ ನಿಮ್ಮ ಹತ್ತಿರ ಜಾಗದಲ್ಲಿ ಇದ್ದರೆ ನೀವೇನಾರು ಜಾಗದಲ್ಲಿ 1 BH ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಮ್ಮಿಂದ ಕಟ್ತಾಯಿದ್ರೆ ನೀವು ಸಹ ಅಲ್ಲಿ ವಿಸಿಟ್ ಮಾಡಿ ನಂತರ ನಿಮಗೆ ಇಷ್ಟ ಆದರೆ ಅರ್ಜಿ ಸಲ್ಲಿಸಿ ಸೆಲೆಕ್ಟ್ ಆದ ನಂತರ ನಿಮಗೆ ಮೆಸೇಜ್ ಬಂದರೆ ಮಾತ್ರ ನಿಮಗೆ ಅಮೌಂಟ್ ಕಟ್ಟಬೇಕಾಗುತ್ತೆ ಅಂತಲೇ ಇಷ್ಟು ವಿಷಯ ತಿಳಿಸ್ತೀನಿ. ಇನ್ನು ಸುಮಾರು ಜನ ಕೇಳ್ತಾಯಿದ್ರಿ ಸಹ 1 BH ಫ್ಲ್ಯಾಟು ಸಾಕಷ್ಟು ಮುದ್ದೈನಪಾಳ್ಯ ಆಗಿರ್ಬೋದು, ಬೆತ್ತನಕೆರೆ ಆಗಿರ್ಬೋದು, ಇವೆಲ್ಲ ಸುಮಾರು ಕೆಲಸ ಯಾವಾಗ ಶುರು ಮಾಡ್ತಾರೆ. ಬೆತ್ತನಕೆರೆ ಚೂಚು ನಡೀತಿದ್ರು ಅಲ್ಲಿ ಇದಿಲ್ಲ. ಇಲ್ಲಿ ಎಲ್ಲ ಕೆಲಸದೊಳಗೆ ಮೇನು ಹಣ ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಸದ್ಯದಲ್ಲಿ ಈ ಎಂಟಿನಲ್ಲಿ ಕೊಡ್ತೀವಿ ಅಂತ ತಿಳಿಸ್ತು ಮುಂದಕ್ಕೆ ಏನು ಮಾಡಬೇಕು ನೋಡಬೇಕಾಗುತ್ತೆ ಅಂತಲೇ ಆ ವಿಷಯ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಅಮೃತ ಮಹೋತ್ಸವ ಅಡಿಯಲ್ಲಿ ಏನು ಸುಮಾರು ಜನ ಕೇಳ್ತಾಯಿದ್ದಾರೆ ಸಹ. ಯಾಕೆಂದರೆ ಬಡವರಿಗೆ 5 ಲಕ್ಷ ಸಿಗೋದು ಎಷ್ಟು ಅನುಕೂಲ ಅನ್ನೋದು ಗೊತ್ತು. ಎಲ್ಲರೂ ನಮಗೆ ಅಂತಲ್ಲ ಎಲ್ಲ ಬಡವರಿಗೂ ಸಹ ಇದು ಆಗುತ್ತೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಮೂವ್ ಆಗ್ತಾಯಿಲ್ಲ ಅಷ್ಟೇ. ಅರ್ಜಿಗಳು ಇಲ್ಲಿ ಮೂವ್ ಆಗ್ತಾಯಿಲ್ಲ. BBMP ಕಡೆಯಿಂದನೂ ತಿಳಿಸ್ತಾ ಇದ್ದಾರೆ. ಮೊನ್ನೆ ಬಜೆಟಲ್ಲೂ ತಿಳಿಸೋರು ನಾವು 5 ಲಕ್ಷ ಸಹಾಯಧನ 1 BH ಫ್ಲ್ಯಾಟ್ನವ್ರಿಗೆ ಸಹಾಯ ಮಾಡ್ತೀವಿ ಅಂತ ದಕ್ಷಿಣ ವಲಯದಲ್ಲಿ. ನೋಡಬೇಕು ಫ್ರೆಂಡ್. ಈಗ ಎಷ್ಟು ಏನು ಎತ್ತ ಇದ್ರ ಬಗ್ಗೆ ಹೇಳಿದ್ದಾರೆ. ನಿಮಗೇನೋ ಗೊತ್ತಿದ್ರೆ ಆದಷ್ಟು ಕಮೆಂಟ್ ಮುಖಾಂತರ ತಿಳಿಸಿ. 1 BH ಫ್ಲ್ಯಾಟು. ಇನ್ನು 2 BH ಫ್ಲ್ಯಾಟ್ ಬಗ್ಗೆ ಕೇಳ್ತಾಯಿದ್ರಿ. 2 BH ಫ್ಲ್ಯಾಟು ಇನ್ನೂ ಹರಾಜಲ್ಲಿ ಬೀಟಲ್ಲಿದೆ. ಬಟ್ ಅದು ಇನ್ನು ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಯಾವ ರೀತಿ ಬೀಟಲ್ಲಿ ಕೊಡಬೇಕು, ಎಷ್ಟರಿಂದ ಸ್ಟಾರ್ಟ್ ಆಗಬೇಕು, ಅಧಿಕೃತ ಮಾಹಿತಿ ಬಂದಿಲ್ಲ. ಹಾಗಾಗಿ ಬಂದಾಗ ತಕ್ಷಣವಾಗಿ ಖಂಡಿತವಾಗಿ ಅದ್ರ ಬಗ್ಗೆ ಎಲ್ಲ ವಿವರ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ಈಗ ನಿಮಗೆ ಇನ್ನೂ ಸಾಕಷ್ಟು ಜನ ಏನಾರ ಡೌಟ್ಗಳಿದೆ ಅಂದರೆ ಡೌಟ್ಗಳಿಂದ ಕಮೆಂಟ್ ಮುಖಾಂತರ ಹಾಕಿ ಆದಷ್ಟು ನಾನು ವಿಡಿಯೋ ಮುಖಾಂತರನೇ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ಹೆಚ್ಚಿಗೆ ನಾನು ವರ್ಕಲ್ಲಿ ಇರ್ತೀನಿ, ಕೆಲಸದಲ್ಲಿರೋದ್ರಿಂದ ಫ್ರೀ ಇದ್ದಾಗ ಈ ಕೆಲಸ ಮಾಡೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲ ಮಾಹಿತಿಗಳೊಂದಿಗೆ ನಿಮಗೆ ಬರ್ತೀನಿ ಫ್ರೆಂಡು. ಈಗ ಗೃಹ ಮಂಡಳಿ KHB ಕಡೆಯಿಂದ ಸೈಟ್ಗಳು, ಫ್ಲ್ಯಾಟ್ಗಳು ಲಭ್ಯ ಸಿಗ್ತಾಯಿದೆ. ಒಂದೊಂದು ಅರ್ಜಿನೂ ಸಹ ಕರೀತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆಯೂ ಸಹ ನಿಮಗೆ ಮಾಹಿತಿ
ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಬಿ ಎ ಸೈಟ್ಗಳದ್ದು ಇನ್ನೇನು ಶಿವರಾಮ್ ಕಾರಂತ ಬರೋಣಂತೂ ಸಹ ವಿಷಯ ಬರ್ತಾಯಿದೆ. ಆ ಎಲ್ಲ ವಿಷಯ ನಿಮಗೆ ಸಂಪೂರ್ಣವಾಗಿ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡಿ ಫ್ರೆಂಡ್. ನಮಸ್ಕಾರ.